ನಿಮ್ಮ ಜೀವನದಲ್ಲಿ ಹಣ ಬರುತ್ತಿದೆಯೇ? ಆದರೆ ಉಳಿಯುತ್ತಿಲ್ಲವೇ? ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಂಪತ್ತು ಕೈಯಲ್ಲಿ ನಿಲ್ಲುತ್ತಿಲ್ಲವೇ? ಹಾಗಾದರೆ ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಏಕೆಂದರೆ ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯ ಕೇವಲ ಹಣ ಸಂಪಾದಿಸುವುದರ ಬಗ್ಗೆ ಅಲ್ಲ, ಸಂಪತ್ತನ್ನು ನಮ್ಮ ಜೀವನಕ್ಕೆ ಹೇಗೆ ಆಕರ್ಷಿಸಬೇಕು ಎಂಬುದರ ಬಗ್ಗೆ. ಹೆಚ್ಚಿನವರು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ, ಆದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಎಂದರೆ ಕೇವಲ ಹಣವನ್ನು ಕೊಡುವುದಲ್ಲ ಎಂಬ ಸತ್ಯವನ್ನು ಹಲವರು ಅರಿತಿಲ್ಲ. ಲಕ್ಷ್ಮೀ ದೇವಿ ನಮಗೆ ಹಣವನ್ನು ಕೊಡುವುದಿಲ್ಲ, ಹಣವನ್ನು ಆಕರ್ಷಿಸುವ ವ್ಯಕ್ತಿತ್ವವನ್ನು ನಿರ್ಮಿಸಲು ಕಲಿಸುತ್ತಾಳೆ. ಇಂದು ಲಕ್ಷ್ಮೀ ದೇವಿ ಪ್ರತಿಯೊಬ್ಬರಿಗೂ ನೀಡುವ 7 ಅಮೂಲ್ಯ ಜೀವನ ಸಂದೇಶಗಳನ್ನು ತಿಳಿದುಕೊಳ್ಳೋಣ. 1. ಸ್ವಚ್ಛತೆ ಇರುವಲ್ಲೇ ಲಕ್ಷ್ಮಿ ನೆಲೆಸುತ್ತಾಳೆ. ಸ್ನೇಹಿತರೆ, ಲಕ್ಷ್ಮೀ ದೇವಿಯನ್ನು ಶುದ್ಧತೆ, ಸೌಂದರ್ಯ ಮತ್ತು ವ್ಯವಸ್ಥೆಯ ದೇವತೆ ಎಂದು ಕರೆಯುತ್ತಾರೆ. ನಮ್ಮ ಮನೆ ಅಸ್ತವ್ಯಸ್ತವಾಗಿದ್ದರೆ, ಕೆಲಸ ಮಾಡುವ ಸ್ಥಳ ಗೊಂದಲದಿಂದ ಕೂಡಿದ್ದರೆ, ಹಣ ಇಡುವ ಜಾಗ ಅಶುಚಿಯಾಗಿದ್ದರೆ ಅದು ಕೇವಲ ಮನೆಯ ಮೇಲಲ್ಲ, ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ. ಸ್ವಚ್ಛವಾದ ಮನೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಸ್ವಚ್ಛವಾದ ಪರಿಸರ ಸ್ಪಷ್ಟವಾದ ಆಲೋಚನೆಗಳನ್ನು ಹುಟ್ಟಿಸುತ್ತದೆ. ಆದ್ದರಿಂದ ಪ್ರತಿದಿನ ಮನೆಯ ಸ್ವಚ್ಛತೆಗೆ ಸ್ವಲ್ಪ ಸಮಯ ಮೀಸಲಿಡಿ. ವಿಶೇಷವಾಗಿ ಮನೆಯ ಮುಖ್ಯ ಬಾಗಿಲು, ಪೂಜಾ ಕೋಣೆ ಮತ್ತು ಹಣ ಇಡುವ ಸ್ಥಳವನ್ನು ಶುಚಿಯಾಗಿ ಇಟ್ಟುಕೊಳ್ಳಿ. ಲಕ್ಷ್ಮೀ ದೇವಿ ಹೇಳುವ ಮೊದಲ ಪಾಠ ಏನೆಂದರೆ, ಸ್ವಚ್ಛತೆ ಇರುವಲ್ಲಿ ಸಮೃದ್ಧಿಯೂ ಇರುತ್ತದೆ. 2ನೇಯದು, ಪ್ರಾಮಾಣಿಕ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇಂದಿನ ಕಾಲದಲ್ಲಿ ಹಲವರು ಬೇಗ ಶ್ರೀಮಂತರಾಗಬೇಕು ಎಂದು ಬಯಸುತ್ತಾರೆ, ಆದರೆ ಅಡ್ಡದಾರಿಯಲ್ಲಿ ಬಂದ ಹಣ ಹೆಚ್ಚು ದಿನ ಉಳಿಯುವುದಿಲ್ಲ. ಪ್ರಾಮಾಣಿಕವಾಗಿ ಗಳಿಸಿದ ಹಣ ಮಾತ್ರ ನೆಮ್ಮದಿಯನ್ನು ಕೊಡುತ್ತದೆ. ಆ ಹಣದ ಜೊತೆಗೆ ಗೌರವವೂ ಬರುತ್ತದೆ. ತಾಳ್ಮೆಯಿಂದ ಮಾಡಿದ ಪರಿಶ್ರಮಕ್ಕೆ ಲಕ್ಷ್ಮೀ ದೇವಿಯ ಕೃಪೆ ಖಂಡಿತ ದೊರೆಯುತ್ತದೆ. ಹೀಗಾಗಿ ಯಾವಾಗಲೂ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಯಶಸ್ಸು ಸ್ವಲ್ಪ ತಡವಾಗಿ ಬಂದರೂ ಪರವಾಗಿಲ್ಲ, ಆದರೆ ಅದು ಶಾಶ್ವತವಾಗಿರುತ್ತದೆ. 3ನೇಯದು, ಸಣ್ಣ ಉಳಿತಾಯಗಳು ದೊಡ್ಡ ಸಂಪತ್ತನ್ನು ನಿರ್ಮಿಸುತ್ತವೆ. ಹೆಚ್ಚಿನವರು ಹೀಗೆ ಹೇಳುತ್ತಾರೆ, ಜಾಸ್ತಿ ಸಂಬಳ ಬಂದ ಮೇಲೆ ಉಳಿತಾಯ ಮಾಡುತ್ತೇನೆ. ಆದರೆ ಲಕ್ಷ್ಮೀ ದೇವಿಯ ಸಂದೇಶವೇ ಬೇರೆ. ಉಳಿತಾಯ ಮಾಡುವವರ ಬಳಿಗೆ ಸಂಪತ್ತು ಬರುತ್ತದೆ. ಪ್ರತಿದಿನ ಸ್ವಲ್ಪವಾದರೂ ಉಳಿಸಿ, ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ನಿಮ್ಮ ಜವಾಬ್ದಾರಿಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿ. ಈ ಸಣ್ಣ ಅಭ್ಯಾಸಗಳೇ ಮುಂದೊಂದು ದಿನ ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಲಕ್ಷ್ಮೀ ದೇವಿ ಅದೃಷ್ಟಕ್ಕಿಂತ ಶಿಸ್ತು ಮತ್ತು ನಿರಂತರತೆಯನ್ನು ಹೆಚ್ಚು ಇಷ್ಟಪಡುತ್ತಾಳೆ. 4ನೇಯದು, ಕೃತಜ್ಞತೆಯ ಮನಸ್ಸೇ ನಿಜವಾದ ಸಂಪತ್ತು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಜೀವನವನ್ನು ನೋಡಿ ನಮ್ಮ ಜೀವನವನ್ನು ಹೋಲಿಸುವುದು ಸಾಮಾನ್ಯವಾಗಿದೆ. ಆದರೆ ಹೋಲಿಕೆ ಹೆಚ್ಚಾದಂತೆ ಸಂತೋಷ ಕಡಿಮೆಯಾಗುತ್ತದೆ. ನಮ್ಮ ಬಳಿ ಇರುವ ಆಶೀರ್ವಾದಗಳನ್ನು ಮರೆಯಬಾರದು. ಪ್ರತಿದಿನ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಕೃತಜ್ಞತೆ ಎಂದರೆ ಬೆಳವಣಿಗೆಯನ್ನು ನಿಲ್ಲಿಸುವುದಲ್ಲ, ಬದಲಾಗಿ ಇರುವುದನ್ನು ಗೌರವಿಸುತ್ತಾ ಇನ್ನೂ ಉತ್ತಮ ಜೀವನಕ್ಕಾಗಿ ಪ್ರಯತ್ನಿಸುವುದು. ತೃಪ್ತಿ ಇರುವ ಮನಸ್ಸಿನಲ್ಲೇ ನಿಜವಾದ ಸಮೃದ್ಧಿ ನೆಲೆಸುತ್ತದೆ. 5ನೇಯದು, ಹಣ ಸಂಪಾದಿಸುವುದಕ್ಕಿಂತ ಅದನ್ನು ಉಳಿಸುವುದು ಮುಖ್ಯ. ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದಿಸಬಹುದು, ಇನ್ನೊಬ್ಬ ವ್ಯಕ್ತಿ 50,000 ಸಂಪಾದಿಸಬಹುದು. ಆದರೆ ಯಾರು ಬುದ್ಧಿವಂತಿಕೆಯಿಂದ ಹಣವನ್ನು ನಿರ್ವಹಿಸುತ್ತಾರೋ ಅವರೇ ನಿಜವಾದ ಶ್ರೀಮಂತರು. ಆದ್ದರಿಂದ ತುರ್ತು ನಿಧಿಯನ್ನು ನಿರ್ಮಿಸಿ, ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ, ಭವಿಷ್ಯಕ್ಕಾಗಿ ಯೋಜನೆ ರೂಪಿಸಿ. ಲಕ್ಷ್ಮೀ ದೇವಿ ನಮಗೆ ಕೇವಲ ಹಣವನ್ನಲ್ಲ, ಹಣವನ್ನು ಕಾಪಾಡುವ ಜ್ಞಾನವನ್ನು ನೀಡುತ್ತಾಳೆ. 6ನೇಯದು, ದಾನ ಮಾಡುವ ಕೈಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ನಮ್ಮ ಸಂಪತ್ತು ಕೇವಲ ನಮಗಾಗಿ ಮಾತ್ರ ಇದ್ದರೆ ಅದರ ಮೌಲ್ಯ ಕಡಿಮೆಯಾಗುತ್ತದೆ. ಆದರೆ ಅದರಿಂದ ಇತರರಿಗೆ ಸಹಾಯ ಮಾಡಿದಾಗ ಅದರ ಪವಿತ್ರತೆ ಹೆಚ್ಚಾಗುತ್ತದೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿ, ಹಸಿದವರಿಗೆ ಅನ್ನ ನೀಡಿ, ಅಗತ್ಯವಿರುವ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ. ಹಂಚಿಕೊಂಡ ಸಂಪತ್ತು ಕಡಿಮೆಯಾಗುವುದಿಲ್ಲ.
ಅದು ಇನ್ನಷ್ಟು ಆಶೀರ್ವಾದವಾಗಿ ನಮ್ಮ ಜೀವನಕ್ಕೆ ಮರಳುತ್ತದೆ. 7ನೇಯದು, ಹಣವನ್ನು ಗೌರವಿಸಿ. ಹಣವು ನಿಮ್ಮನ್ನು ಗೌರವಿಸುತ್ತದೆ. ಸ್ನೇಹಿತರೆ, ಇದು ಲಕ್ಷ್ಮೀ ದೇವಿಯ ಅತ್ಯಂತ ಮುಖ್ಯ ಸಂದೇಶ. ಹಣವನ್ನು ಎಂದಿಗೂ ಅಸಡ್ಡೆಯಿಂದ ನೋಡಬೇಡಿ. ಪ್ರತಿ ರೂಪಾಯಿಯ ಮೌಲ್ಯವನ್ನು ಅರಿತುಕೊಳ್ಳಿ. ಅನಗತ್ಯ ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸಿ. ಹಣವನ್ನು ವ್ಯರ್ಥ ಮಾಡುವುದು ಲಕ್ಷ್ಮೀ ಕೃಪೆಯನ್ನು ಗೌರವಿಸದಂತೆಯೇ. ನಿಜವಾದ ಶ್ರೀಮಂತಿಕೆ ಎಂದರೆ ಹೆಚ್ಚು ಹಣ ಗಳಿಸುವುದಲ್ಲ, ಇರುವ ಹಣವನ್ನು ಜಾಣ್ಮೆಯಿಂದ ಬಳಸುವುದು. ಸ್ನೇಹಿತರೆ, ಇಂದು ನಾವು ಲಕ್ಷ್ಮೀ ದೇವಿ ಕಲಿಸುವ 7 ಅಮೂಲ್ಯ ಜೀವನ ಸಂದೇಶಗಳನ್ನು ತಿಳಿದುಕೊಂಡೆವು. ಸ್ವಚ್ಛತೆ, ಪ್ರಾಮಾಣಿಕತೆ, ಪರಿಶ್ರಮ, ಉಳಿತಾಯ, ಕೃತಜ್ಞತೆ, ಹಣಕಾಸಿನ ಶಿಸ್ತು, ದಾನ, ಹಣದ ಗೌರವ. ಈ 7 ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಕೇವಲ ಹಣವಲ್ಲ, ನೆಮ್ಮದಿ, ಸಂತೋಷ, ಗೌರವ ಮತ್ತು ನಿಜವಾದ ಸಮೃದ್ಧಿಯು ನಿಮ್ಮ ಜೀವನಕ್ಕೆ ಬರುತ್ತದೆ. ಗಮನದಲ್ಲಿಡಿ, ಲಕ್ಷ್ಮೀ ದೇವಿ ನಮ್ಮ ಕೈಗೆ ಹಣವನ್ನು ಕೊಡುವುದಿಲ್ಲ, ಆದರೆ ಹಣ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುವ ಜ್ಞಾನವನ್ನು ಖಂಡಿತವಾಗಿಯೂ ನೀಡುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇಂತಹ ಆಧ್ಯಾತ್ಮಿಕ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ.